Hello students, welcome back to NEP BSc channel. So last video ಅಲ್ಲಿ syllabus ನ ನೋಡಿದಿರಾ ಏನು ಥರ್ಡ್ BSc ಫಿಫ್ತ್ ಸೆಮ್ ಪೇಪರ್ಸ್ ಏನಿದಾವೆ ಸೊ ಎರಡು ಪೇಪರ್ಸ್ ನ ಸಿಲೆಬಸ್ ಅನ್ನ ನೋಡಿದ್ರೆ ಫಸ್ಟ್ ಪೇಪರ್ ಬಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3 ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3 ಅಂತ, ಸೆಕೆಂಡ್ ಪೇಪರ್ ಬಂದು ಫಿಸಿಕಲ್ ಕೆಮಿಸ್ಟ್ರಿ 3 ಅಂಡ್ ಸ್ಪೆಕ್ಟ್ರೋಸ್ಕೋಪಿ 1 ಅಂತ ಇದೆ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3 ಪೇಪರ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಅಂದ್ರೆ ಏನು, ಡೆಫಿನೇಷನ್ ಗೊತ್ತಿರಬೇಕು, ನಾವು ಡಿಸ್ಕಸ್ ಮಾಡಬೇಕು ಅಂದ್ರೆ ಬೇಸಿಕ್ಸ್. ಓಕೆನಾ? ಸೊ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಹೇಳಿದ್ರೆ ಎ ಕೋಆರ್ಡಿನೇಷನ್ ಕಾಂಪೌಂಡ್ ಇಸ್ ಎ ಕೆಮಿಕಲ್ ಕಾಂಪೌಂಡ್ ಕನ್ಸಿಸ್ಟಿಂಗ್ ಆಫ್ ಎ ಸೆಂಟ್ರಲ್ ಆಟಮ್ ಆರ್ ಅಯಾನ್ ವಿಚ್ ಇಸ್ ಮೆಟಾಲಿಕ್ and it is called the coordination center. So generally ಒಂದು coordination compound ಅಂತ ಏನ್ ಕರಿತೀವಿ, ಇದರಲ್ಲಿ ಒಂದು ಸೆಂಟ್ರಲ್ ಆಟಮ್ ಇರುತ್ತೆ, ಅದು ಮೆಟಲ್ ಆಟಮ್ ಆಗಿರುತ್ತೆ, ಸೆಂಟ್ರಲ್ ಮೆಟಲ್ ಆಟಮ್ ಆಗಿರುತ್ತೆ. ಆ ಒಂದು ಸೆಂಟ್ರಲ್ ಮೆಟಲ್ ಆಟಮ್ ನ ಕೋಆರ್ಡಿನೇಷನ್ ಸೆಂಟರ್ ಅಂತ ಕರಿತೀವಿ. ಅಂಡ್ ಎ surrounding array of bound molecules or ions that are in turn known as ligands or complexing agents. And surrounding the metal ion, ಆ ಒಂದು ಮೆಟಲ್ ಅಯಾನ್ ನ ಸರೌಂಡ್ ಆಗಿ ಅಯಾನ್ಸ್, ಬೇರೆ ಏನು ಅಯಾನ್ಸ್ ಇರ್ತವೆ ಪ್ರೆಸೆಂಟ್ ಇರ್ತವೆ, ಆ ಒಂದು ಅಯಾನ್ಸ್ ನ ನಾವು ಲಿಗ್ಯಾಂಡ್ಸ್ ಅಥವಾ ಕಾಂಪ್ಲೆಕ್ಸಿಂಗ್ ಏಜೆಂಟ್ ಅಂತ ಕರಿತೀವಿ. Coordination compounds are chemical compounds that consist of array of ions or neutral molecules that are bound to central atom via coordinate covalent bond. So coordination compound ಅಲ್ಲಿ ನಾರ್ಮಲಿ ಒಂದು ಮೆಟಲ್ ಆಟಮ್ ಗೆ ಏನು ಅಯಾನ್ಸ್ ಲಿಂಕ್ ಆಗಿರುತ್ತೆ ಅದು ಆನಿಯಾನ್ಸ್ ಆಗಿರ್ತವೆ ಅಥವಾ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಆಗಿರ್ತವೆ. ಇದು ಸೆಂಟ್ರಲ್ ಮೆಟಲ್ ಆಟಮ್ ಗೆ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ಸ್ ಮುಖಾಂತರ ಬಾಂಡ್ ಆಗಿರುತ್ತೆ. ಬೇಸಿಕ್ ಡೆಫಿನೇಷನ್ ಗೊತ್ತಿದೆ. ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಹೇಳಿದ್ರೆ ಒಂದು ಕೆಮಿಕಲ್ ಕಾಂಪೌಂಡ್ ಇದು. ಇದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ. ಸರೌಂಡಿಂಗ್ ದ ಸೆಂಟ್ರಲ್ ಮೆಟಲ್ ಆಟಮ್ ದೇರ್ ಆರ್ ಲಿಗ್ಯಾಂಡ್ಸ್ ಅಥವಾ ಕಾಂಪ್ಲೆಕ್ಸಿಂಗ್ ಏಜೆಂಟ್ಸ್ ಇರ್ತವೆ ವಿಚ್ ಆರ್ ಆನಿಯಾನಿಕ್ ಆರ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಇನ್ ನೇಚರ್. ದೇ ಆರ್ ಕನೆಕ್ಟೆಡ್ ಟು ದ ಮೆಟಲ್ ಆಟಮ್ ಬೈ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್. ಓಕೆನಾ? ಸೊ ಈಗ ಲಿಗ್ಯಾಂಡ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಲಿಗ್ಯಾಂಡ್ ಆರ್ ಅಯಾನ್ ಆರ್ ಮಾಲಿಕ್ಯೂಲ್ ವಿಚ್ ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಟು ಫಾರ್ಮ್ ಎ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಫಾರ್ಮ್ ಆಗ್ಬೇಕು ಅಂದ್ರೆ ಏನು ಮೆಟಲ್ ಆಟಮ್ ಅಥವಾ ಅಯಾನ್ ಇರ್ತವೆ, ಸೊ ಆ ಒಂದು ಮೆಟಲ್ ಆಟಮ್ ನ ಸರೌಂಡ್ ಆಗಿರ್ತವೆ ಅಂತ ಒಂದು ಅಯಾನ್ಸ್ ನಾವೇಂತ ಕರಿತೀವಿ, ಲಿಗ್ಯಾಂಡ್ಸ್ ಅಂತೀವಿ. ಅದು ಅಯಾನ್ಸ್ ಆದ್ರೂ ಆಗಿರ್ಬೋದು ಅಥವಾ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅಮೋನಿಯಂ ಮಾಲಿಕ್ಯೂಲ್ ಆಗಿರ್ಬೋದು, ಹೇಳಕ್ಕಾಗಲ್ಲ, ಅಥವಾ ಸಿಂಗಲ್ ಅಯಾನ್ಸ್ ಕೂಡ ಆಗಿರ್ಬೋದು. ಓಕೆನಾ? ಸೊ ಒಂದು ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ನ ಫಾರ್ಮ್ ಆಗುತ್ತೆ. ದಿ ಕ್ಯಾನ್ ಬಿ ಕ್ಯಾಟಯಾನ್, ಆನಿಯಾನ್ ಅಂಡ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್ ಯಾವ್ದಾದ್ರು ಆಗಿರ್ಬೋದು. ಮತ್ತೆ ನಿಮ್ಮ ಸಿಲೆಬಸ್ ಅಲ್ಲಿ ಒಂದು ಲೈನ್ ಅನ್ನ ಇಟ್ಟಿದ್ದಾರೆ, ಡಿಫರೆನ್ಸ್ ಬಿಟ್ವೀನ್ ಡಬಲ್ ಸಾಲ್ಟ್ ಅಂಡ್ ಕಾಂಪ್ಲೆಕ್ಸ್ ಸಾಲ್ಟ್ಸ್. ಸೊ ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ಹೇಳಿದಾಗ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬರ್ತವೆ. ಡಬಲ್ ಸಾಲ್ಟ್ ಅಂತ ಹೇಳಿದಾಗ ಎರಡು ಸಾಲ್ಟ್ ನ ಮಿಕ್ಸ್ಚರ್ ಆಗ್ತದೆ. ಓಕೆನಾ? ದೀಸ್ ಆರ್ ಎ ಟೈಪ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ that dissociate completely into their constituent ions when dissolved in water. Double salts ಅನ್ನುವಂಥದ್ದು it is a type of coordination compound. ಯಾವಾಗ ವಾಟರ್ ಅಲ್ಲಿ ನಾವು ಅದನ್ನ ಡಿಸಾಲ್ವ್ ಮಾಡ್ತೀವೋ ಕಂಪ್ಲೀಟ್ ಆಗಿ ಡಿಸೋಸಿಯೇಷನ್ ಆಗ್ತದೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಪೊಟ್ಯಾಶ್ ಆಲಮ್ ಏನಿದೆ, ಇದು ಒಂದು ಡಬಲ್ ಸಾಲ್ಟ್. ಯಾವಾಗ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತೀವೋ ಆಗ ಪೊಟ್ಯಾಷಿಯಂ, ಅಲ್ಯೂಮಿನಿಯಂ ಅಂಡ್ ಸಲ್ಫೇಟ್ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ ವಾಟರ್ ಅಲ್ಲಿ. ಅದೇ ಕಾಂಪ್ಲೆಕ್ಸ್ ಸಾಲ್ಟ್ ಅಂತ ಹೇಳಿದ್ರೆ, these are the coordination compounds where the complex ion does not dissociate into its constituent ion when dissolved in water. ಯಾವಾಗ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತೀವೋ ಆ ಒಂದು ಕಾಂಪ್ಲೆಕ್ಸ್ ಅಯಾನ್ ಅದೇ ರೀತಿ ಇರುತ್ತೆ, ಡಿಸೋಸಿಯೇಟ್ ಆಗಲ್ಲ ಫರ್ದರ್. ಸೊ ಫೆರಿಕ್ ಹೆಕ್ಸಾಸಯನೇಟ್ ಕಾಂಪ್ಲೆಕ್ಸ್ ಏನಿದೆ, ಸೊ ಇದು ಅದಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ. ಓಕೆನಾ? ಸೊ ಇದು ಬಂದು ಡಿಫರೆನ್ಸಸ್ ಬಿಟ್ವೀನ್ ಡಬಲ್ ಸಾಲ್ಟ್ ಅಂಡ್ ಕಾಂಪ್ಲೆಕ್ಸ್ ಸಾಲ್ಟ್. ನೆಕ್ಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೆಲವೊಂದು ಬೇಸಿಕ್ ಟರ್ಮ್ಸ್ ಅನ್ನ ಕಲ್ತ್ಕೋಬೇಕು. ಏನೇನು ಆ ಬೇಸಿಕ್ ಟರ್ಮ್ಸ್ ಅಂತ ನೋಡೋದಾದ್ರೆ, ಫಸ್ಟ್ ಬಂದು ಕೋಆರ್ಡಿನೇಷನ್ ಎಂಟಿಟಿ. ಎಂಟಿಟಿ ಅಂತ ಹೇಳಿದಾಗ ಸೊ ಏನ್ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತಲ್ವಾ, ಸೊ ಆ ಒಂದು ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಯಾನ್ಸ್ ಬಾಂಡ್ ಆಗಿರುವಂತ ಒಂದು ರೀಜನ್ ನಾವು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕರಿತೀವಿ. ಸೊ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ. ಎಕ್ಸಾಂಪಲ್ ಗೆ ನೀವು ನೋಡಬಹುದು, ಬೇರೆ ಬೇರೆ ಕಾಂಪ್ಲೆಕ್ಸಸ್ ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಗೆ ಬೇರೆ ಆಟಮ್ಸ್ ಕೂಡ ಬಾಂಡ್ ಆಗಿದೆ. ಓಕೆನಾ? ಸೊ ಅದು ಕೋಆರ್ಡಿನೇಷನ್ ಎಂಟಿಟಿ. ನೆಕ್ಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಹೇಳಿದಾಗ ಯಾವ ಅಯಾನ್ ಗೆ ಬೇರೆ ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರ್ತದೋ ಆ ಒಂದು ಅಯಾನ್ ನ ನಾವು ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಸೆಂಟ್ರಲ್ ಅಯಾನ್ ಅಂತ ಕರಿತೀವಿ. ಓಕೆನಾ? ಸೊ ದೇ ಆರ್ ಲೀವಿಸ್ ಆಸಿಡ್ಸ್. ಯಾಕೆ ಲೀವಿಸ್ ಆಸಿಡ್ಸ್ ಅಂತ ಕರಿತೀವಿ? ಸೊ ಯಾಕೆಂದ್ರೆ ಅದು ಪಾಸಿಟಿವ್ ಇನ್ ನೇಚರ್ ಆಗಿರ್ತವೆ. ಪ್ರೋಟಾನ್ ಏನು ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಎಲೆಕ್ಟ್ರಾನ್ ನ ಪಡ್ಕೊಳ್ಳುತ್ತೆ.
ಓಕೆನಾ. ಸೊ ಅದರಿಂದ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್, ದೇ ಆರ್ ಎಲೆಕ್ಟ್ರಾನ್ ಡೆಫಿಶಿಯಂಟ್ ಇನ್ ನೇಚರ್. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ ನಾರ್ಮಲಿ ನೀವು ಗೊತ್ತು. ಸೊ ಓಕೆನಾ, ಕೋಆರ್ಡಿನೇಷನ್ ನಂಬರ್ ಅಂದ್ರೆ ನಂಬರ್ ಆಫ್ ಅಯಾನ್ ಸರೌಂಡಿಂಗ್ ಇನ್ ಪರ್ಟಿಕ್ಯುಲರ್ ಅಯಾನ್, ಕರೆಕ್ಟಾ. ಬಟ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಅಲ್ಲಿ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಹೇಳಿದ್ರೆ ಮೆಟಲ್ ಅಯಾನ್ ನ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ ಸರೌಂಡ್ ಆಗಿರುತ್ತೆ ಅದನ್ನ ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. Okay, now examples you can see here. There are two complexes given in which the coordination number of platinum and nickel are 6 and 4 respectively. Okay, now so ಅದೇ ರೀತಿ ಬೇರೆ ಬೇರೆ ಒಂದು ಇದನ್ನು ಕೂಡ ಹಾಕಿದ್ದೀನಿ ನಾನು, ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ. ಓಕೆನಾ. ಸೊ ಮತ್ತೆ coordination number of central atom is determined by number of sigma bonds formed by ligand. ಸಿಗ್ಮಾ ಬಾಂಡ್ಸ್ ಎಷ್ಟು ಲಿಗ್ಯಾಂಡ್ಸ್ ಅಂದ್ರೆ ಲಿಗ್ಯಾಂಡ್ಸ್ ಮತ್ತು ಸೆಂಟ್ರಲ್ ಆಟಮ್ ಮಧ್ಯೆ ಎಷ್ಟು ಸಿಗ್ಮಾ ಬಾಂಡ್ಸ್ ಇದಾವೆ ಅನ್ನೋದ್ರ ಬೇಸಿಸ್ ಮೇಲೆ ಕೋಆರ್ಡಿನೇಷನ್ ನಂಬರ್ ಕೂಡ ಡಿಟರ್ಮೈನ್ ಆಗುತ್ತೆ. ಸೊ ಪೈ ಬಾಂಡ್ ನ ನಾವು ಇದಕ್ಕೆ ಕೌಂಟ್ ಮಾಡಲ್ಲ ಕೋಆರ್ಡಿನೇಷನ್ ನಂಬರ್ಗೆ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ಕೋಆರ್ಡಿನೇಷನ್ ನಂಬರ್. ನೆಕ್ಸ್ಟ್ ಕೋಆರ್ಡಿನೇಷನ್ ಸ್ಪಿಯರ್. ಸೊ ಏನ್ ನಾವು ಕಾಂಪ್ಲೆಕ್ಸ್ ಅನ್ನ ಬರಿತೀವಲ್ವಾ ಅದಕ್ಕೆ ಚಾರ್ಜ್ ಇರ್ಲಿ ಅಥವಾ ಇಲ್ದಿರೋಗ್ಲಿ ನಾವು ಅದನ್ನ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಬರಿತೀವಿ. ಎಂಟೈರ್ ಕಾಂಪ್ಲೆಕ್ಸ್ ಇಸ್ ರಿಟನ್ ಇನ್ ಸ್ಕ್ವೇರ್ ಬ್ರಾಕೆಟ್ಸ್. ದಟ್ ಟರ್ಮ್ ಇನ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್ ಇಸ್ ಕಾಲ್ಡ್ ಕೋಆರ್ಡಿನೇಷನ್ ಸ್ಪಿಯರ್. ಅದನ್ನೇ ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಓಕೆನಾ. ಹೊರಗಡೆ ಬರೆಯುವಂತ ಏನಾದ್ರೂ ಅಯಾನ್ಸ್ ಇದ್ರೆ ಅದನ್ನ ಕೌಂಟರ್ ಅಯಾನ್ ಅಂತ ಕರಿತೀವಿ. ಓಕೆನಾ. ಸೊ ಅಕಸ್ಮಾತ್ ಕೆಲವೊಂದು ಕಾಂಪ್ಲೆಕ್ಸಸ್ ಅಲ್ಲಿ ಹೊರಗಡೆ ಕೂಡ ಕೌಂಟರ್ ಅಯಾನ್ಸ್ ಇರ್ತವೆ. ಓಕೆನಾ. ಸೊ ಆದ್ರಿಂದ ಕೆಲವೊಂದರಲ್ಲಿ K4 FeCN6 ಮತ್ತೆ ಈ ಕಡೆ ನೋಡಿ FeCN6 4-. ಸೊ ಸೆಕೆಂಡ್ ಒನ್ ಅಲ್ಲಿ ಯಾವುದೇ ರೀತಿಯಂತ ಹೊರಗಡೆ ಅಯಾನ್ ಇಲ್ಲ. ಫಸ್ಟ್ ಒನ್ ಅಲ್ಲಿ K4 ಅನ್ನೋಂಥ ಪೊಟ್ಯಾಷಿಯಂ ಅಯಾನ್ ಇದೆ ಫಸ್ಟ್ ಅಲ್ಲಿ. ಸೊ ಅದರಿಂದ ಅದನ್ನ ಕೌಂಟರ್ ಅಯಾನ್ ಅಂತ ಕರಿತೀವಿ. ಓಕೆನಾ. ಸೊ ಇದು ಕೋಆರ್ಡಿನೇಷನ್ ಸ್ಪಿಯರ್. ನೆಕ್ಸ್ಟ್ ಬಂದು ಕೋಆರ್ಡಿನೇಷನ್ ಪಾಲಿಹೆಡ್ರೋನ್. ಕೋಆರ್ಡಿನೇಷನ್ ಪಾಲಿಹೆಡ್ರೋನ್ ಅಂತ ಹೇಳಿದ್ರೆ ಯಾವ ರೀತಿ ಲಿಗ್ಯಾಂಡ್ಸ್ ಸೆಂಟ್ರಲ್ ಆಟಮ್ಗೆ ಅರೇಂಜ್ ಆಗಿದೆ ಅದರ ಅರೇಂಜ್ಮೆಂಟ್ ನ ನಾವು ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತ ಕರಿತೀವಿ. The spatial arrangement of the ligand atoms which are directly attached to the central atom or ion defines a coordination polyhedron. So coordination polyhedron ಅಂತ ಕರಿತೀವಿ. ಸೊ ಮೇನ್ಲಿ ಅರೇಂಜ್ಮೆಂಟ್ಸ್ ಯಾವ್ಯಾವ್ದನ್ನ ನೋಡಬಹುದು ಅಂತ ಹೇಳಿದ್ರೆ ಒಂದು ಆಕ್ಟಾಹೆಡ್ರಲ್ ನೋಡ್ತೀವಿ, ಸ್ಕ್ವೇರ್ ಪ್ಲಾನಾರ್ ನೋಡ್ತೀವಿ, ಟೆಟ್ರಾಹೆಡ್ರಲ್ ಅರೇಂಜ್ಮೆಂಟ್ಸ್ ಅನ್ನ ನೋಡ್ತೀವಿ. ಓಕೆನಾ. ಅದನ್ನ ಬಿಟ್ರೆ ಟ್ರಿಗನಲ್ ಬೈಪಿರಮಿಡಲ್ ಅರೇಂಜ್ಮೆಂಟ್ ಇದೆ, ಸ್ಕ್ವೇರ್ ಬೈಪಿರಮಿಡಲ್ ಅರೇಂಜ್ಮೆಂಟ್ ಇದೆ. ಓಕೆನಾ. ಸೊ ಇದನ್ನ ಕೋಆರ್ಡಿನೇಷನ್ ಪಾಲಿಹೆಡ್ರಾನ್ ಅಂತ ಕರಿತೀವಿ. ಸೊ ಎಂ ಅಂತ ಏನಿದೆ ಆ ಒಂದು ಡಯಾಗ್ರಾಮ್ಸ್ ಅಲ್ಲಿ ಅದು ಮೆಟಲ್ ಆಟಮ್, ಎಲ್ ಅಂತ ಏನ್ ಆಟಮ್ ಸರೌಂಡ್ ಆಗಿದೆ ಅದೆಲ್ಲ ಲಿಗ್ಯಾಂಡ್ಸ್ ಆಗಿರ್ತವೆ. ಓಕೆನಾ. ಸೊ ನೆಕ್ಸ್ಟ್ ಬಂದು ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಆಟಮ್. ಆಕ್ಸಿಡೇಷನ್ ನಂಬರ್ ಆಫ್ ಸೆಂಟ್ರಲ್ ಆಟಮ್ ನ ನಾರ್ಮಲಿ ನಾವು ಚಾರ್ಜ್ ಗೊತ್ತಿರುತ್ತೆ, ಒಳಗಡೆ ಇರುವಂತ ಕಾಮನ್ ಬ್ರಾಕೆಟ್ಸ್ ಅಲ್ಲಿ ಇರುವಂತ ಒಂದು ಗ್ರೂಪ್ಸ್ ನ ಚಾರ್ಜ್ ನಮಗೆ ಗೊತ್ತಿರುತ್ತೆ, ಟೋಟಲ್ ಚಾರ್ಜ್ ಆಫ್ ಕಾಂಪ್ಲೆಕ್ಸ್ ಗೊತ್ತಿರುತ್ತೆ, ಮೆಟಲ್ ನ ಚಾರ್ಜ್ ನ ನಾವು ಈಸಿಯಾಗಿ ಕಂಡುಹಿಡಿಯಬಹುದು. ಓಕೆನಾ. ಎಷ್ಟು ಚಾರ್ಜ್ ಕ್ಯಾರಿ ಮಾಡುತ್ತೆ ಆ ಒಂದು ಮೆಟಲ್ ಆಟಮ್ ಅನ್ನೋಂಥದ್ದು ಅಥವಾ ಆ ಒಂದು ಕಾಂಪ್ಲೆಕ್ಸ್ ಅನ್ನೋದನ್ನ ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಓಕೆನಾ. ನಾರ್ಮಲಿ ಕಾಂಪ್ಲೆಕ್ಸ್ ಚಾರ್ಜ್ ಅನ್ನ ನಾವು ಸ್ಕ್ವೇರ್ ಬ್ರಾಕೆಟ್ ನ ಹೊರಗಡೆ ಪವರ್ ಗೆ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ಮತ್ತೆ ನಾಮನ್ಕ್ಲೇಚರ್ ಅಲ್ಲೂ ಕೂಡ ಏನು ಮೆಟಲ್ ಆಟಮ್ಗೆ ಅಥವಾ ಕಾಂಪ್ಲೆಕ್ಸ್ ಗೆ ಚಾರ್ಜಸ್ ಇರುತ್ತೆ ಅದನ್ನ ನಾವು ಶೋ ಮಾಡ್ತೀವಿ. ಓಕೆನಾ. ನಾಮನ್ಕ್ಲೇಚರ್ ವಿಡಿಯೋ ಮಾಡಿದಾಗ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಇದನ್ನ ಡೀಟೇಲ್ ಆಗಿ. ಓಕೆನಾ. ಸೊ ಇದು ಆಕ್ಸಿಡೇಷನ್ ನಂಬರ್ ಬಗ್ಗೆ. ಸೊ ಲಾಸ್ಟ್ ಬಂದು ಹೋಮೋಲೆಪ್ಟಿಕ್ ಅಂಡ್ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ಹೆಟರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದ್ರೆ ಏನು? Complexes in which a metal is bound to only one kind of donor groups. ಸೊ ಒಂದೇ ಒಂದು ಟೈಪ್ ಆಫ್ ಡೋನರ್ ಗ್ರೂಪ್ಸ್ ಗೆ ಅಟ್ಯಾಚ್ ಆಗಿದ್ರೆ ಅದನ್ನ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅದೇ ಮೆಟಲ್ ಆಟಮ್ ಮೋರ್ ದೆನ್ ಒನ್ ಕೈಂಡ್ ಆಫ್ ಡೋನರ್ ಗ್ರೂಪ್ಸ್ ಗೆ ಅಟ್ಯಾಚ್ ಆಗಿದ್ರೆ ಅದನ್ನ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆನಾ. ಸೊ ನಾರ್ಮಲಿ ಫಸ್ಟ್ ಕಾಂಪ್ಲೆಕ್ಸ್ ನೋಡಿ, ಕೊಬಾಲ್ಟ್ ಆಟಮ್ ಅಮೋನಿಯಂ ಅಯಾನ್ಸ್ ಮಾತ್ರ ಸರೌಂಡ್ ಆಗಿದೆ, 6 ಅಮೋನಿಯಂ ಅಯಾನ್ಸ್ ಗೆ ಅಮೋನಿಯಂ ಮಾಲಿಕ್ಯೂಲ್ಸ್ ಗೆ ಸರೌಂಡ್ ಆಗಿದೆ. ಓಕೆನಾ. ಸೊ ಅದೇ ಸೆಕೆಂಡ್ ಕಾಂಪ್ಲೆಕ್ಸ್ ತಗೊಂಡಾಗ ಅಲ್ಲಿ ಕ್ಲೋರಿನ್ ಪ್ಲಸ್ ಅಮೋನಿಯಾ ಎರಡು ಕೂಡ ಇದಾವೆ. ಓಕೆನಾ. ಸೊ ಅಂತ ಒಂದು ಕಾಂಪ್ಲೆಕ್ಸ್ ನ ಹೆಟಿರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಇದು ಬಂದು ಡೆಫಿನೇಷನ್ಸ್ ರಿಗಾರ್ಡಿಂಗ್ ಏನು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಬೇಸ್ಡ್ ಆನ್ ಡೆಂಟಿಸಿಟಿ ಬೇಸಿಸ್ ಮೇಲೆ ಲಿಗ್ಯಾಂಡ್ಸ್ ನ ಯಾವ್ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡೋದಾದ್ರೆ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳಿದ್ರೆ ಸೊ ಒಂದು ಸಿಂಗಲ್ ಪಾಯಿಂಟ್ ಅಲ್ಲಿ ಅಂದ್ರೆ ಒಂದು ಸಿಂಗಲ್ ಸೆಂಟ್ರಲ್ ಆಟಮ್ ಸಿಂಗಲ್ ಪಾಯಿಂಟ್ ಅಲ್ಲಿ ಏನು ಬೈಂಡ್ ಆಗುವಂತ ಒಂದು ಲಿಗ್ಯಾಂಡ್ಸ್ ನ ಮೋನೋಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಓಕೆನಾ. ಸೊ ಬೈಡೆಂಟೇಟ್ ಅಂತ ಹೇಳಿದ್ರೆ
ಸೆಂಟ್ರಲ್ ಮೆಟಲ್ ಆಟಮ್ ನ 2 ಪಾಯಿಂಟ್ಸ್ ಇಂದ ಸರೌಂಡ್ ಆಗುತ್ತೆ ಅಂತದನ್ನ ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಥಿಲೀನ್ ಡೈಅಮೀನ್, ಶಾರ್ಟ್ ಫಾರ್ಮ್ ನ ಇಎನ್ ಅಂತ ಬರಿತೀವಿ. ನೋಮೆನ್ಕ್ಲೇಚರ್ ಅಲ್ಲೂ ಕೂಡ ಇಎನ್, ಡೈಇನ್, ಟ್ರೈಇನ್ ಅಂತ ಬರುತ್ತೆ. ಸೊ ಅಲ್ಲಿ ಅರ್ಥ ಏನು, ಇಥಿಲೀನ್ ಡೈಅಮೀನ್ ಅಂತ ಅರ್ಥ. ಓಕೆನಾ. ಮತ್ತೆ ಆಕ್ಸಿಲೇಟ್ ಅಯಾನು ಈಥೇನ್ 1,2 ಡೈಅಮೈನ್. ಎಕ್ಸಾಂಪಲ್ಸ್ ನ ನೆನ್ಪಿಟ್ಕೊಳ್ಳಿ ಡೆಫಿನೇಷನ್ ಜೊತೆಗೆ. ಒನ್ ಎಕ್ಸಾಂಪಲ್ ಆದ್ರೂ ನೆನ್ಪಿರ್ಬೇಕಾಗುತ್ತೆ ನಿಮ್ಗೆ. ಓಕೆನಾ. ಟ್ರೈಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳಿದ್ರೆ ಲಿಗ್ಯಾಂಡ್ಸ್ ದಟ್ ಬೈಂಡ್ ಟು ದ ಸೆಂಟ್ರಲ್ ಆಟಮ್ ಅಟ್ 3 ಪಾಯಿಂಟ್ಸ್ ಅಲ್ಲಿ ಬೈಂಡ್ ಆಗುವಂತದನ್ನ ಟ್ರೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಡೈಇಥೈಲಿನ್ ಟ್ರೈಅಮೈನ್, ಡೈಇಥಿಲೀನ್ ಟ್ರೈಅಮೈನ್. ಸೊ ಡೈಇನ್ ಅಂತ ಏನಂತ ಕರಿತೀವಿ ಕಾಂಪ್ಲೆಕ್ಸ್ ನ, ಆ ಒಂದು ಕಾಂಪ್ಲೆಕ್ಸ್ ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಟೆಟ್ರಾಡೆಂಟೇಟ್ ಲಿಗ್ಯಾಂಡ್. ಟೆಟ್ರಾಡೆಂಟೇಟ್ ಅಂತ ಹೇಳಿದ್ರೆ 4 ಪಾಯಿಂಟ್ಸ್ ಅಲ್ಲಿ ಬೈಂಡ್ ಆಗುವಂತದ್ದು. ಎಕ್ಸಾಂಪಲ್ ಟ್ರೈಇಥಿಲೀನ್ ಟೆಟ್ರಾ ಅಮೀನ್. ಓಕೆನಾ. ಟ್ರೈಇಥಿಲೀನ್ ಟೆಟ್ರಾ ಅಮೀನ್. ಓಕೆನಾ. ನೆಕ್ಸ್ಟ್ ಬಂದು ಪೆಂಟಾಡೆಂಟೇಟ್ ಲಿಗ್ಯಾಂಡ್. ಪೆಂಟಾಡೆಂಟೇಟ್ ಅಂತ ಹೇಳಿದ್ರೆ 5 ಪಾಯಿಂಟ್ಸ್ ಅಲ್ಲಿ ಬೈಂಡ್ ಆಗುವಂತದ್ದು. ಎಕ್ಸಾಂಪಲ್ ಡೈಇಥಿಲೀನ್ ಟ್ರೈಅಮೀನ್ ಪೆಂಟಾ ಅಸಿಟಿಕ್ ಆಸಿಡ್, DTPA ಅಂತ ಕರಿತೀವಿ. ಸೊ ಅದು ಪೆಂಟಾಡೆಂಟೇಟ್ ಲಿಗ್ಯಾಂಡ್ ಗೆ ಎಕ್ಸಾಂಪಲ್. ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳಿದ್ರೆ 6 ಪಾಯಿಂಟ್ಸ್ ಅಲ್ಲಿ ಬೈಂಡ್ ಆಗುವಂತದ್ದು. ಎಕ್ಸಾಂಪಲ್ EDTA ಸ್ಟ್ರಕ್ಚರ್ ನೀವು ಓದಿದ್ರ. ಸೊ ಅಲ್ಲಿ ಬೌಂಡ್ ಆಗೋದಕ್ಕೆ ತುಂಬಾ ಪಾಯಿಂಟ್ಸ್ ಇದಾವೆ, ಕರೆಕ್ಟಾ. ಸೊ 6 ಪಾಯಿಂಟ್ಸ್ ಅಲ್ಲಿ ಬೌಂಡ್ ಆಗುವಂತದ್ದು ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್. ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳಿದ್ರೆ ನಾರ್ಮಲಿ ಸೆಂಟ್ರಲ್ ಆಟಮ್ ಏನಿರುತ್ತೆ ಮೋರ್ ದೆನ್ 1 ಟೈಪ್ ಆಫ್ ಅಯಾನ್ಸ್ ಗೆ ಬೈಂಡ್ ಆಗಿರುತ್ತೆ. ಓಕೆನಾ. ಡಿಫರೆಂಟ್ ಅಯಾನ್ಸ್ ಮುಖಾಂತರ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ NO2 ಮೈನಸ್ ಅಯಾನ್ ಆಗಿರುತ್ತಲ್ವಾ, NO2 ಅಲ್ಲಿ ನೈಟ್ರೋಜನ್ ಇಂದ ಆದ್ರೂ ಬಾಂಡ್ ಆಗ್ಬೋದು ಅಥವಾ ಆಕ್ಸಿಜನ್ ಆದ್ರೂ ಬಾಂಡ್ ಆಗ್ಬೋದು. ಅಥವಾ ಸೈನೈಟ್ ಅಯಾನ್, ಥಯೋಸೈನೈಟ್ ಅಯಾನ್ ನ ತಗೊಂಡಾಗ SCN ಅಲ್ಲಿ ಸಲ್ಫರ್ ಅಥವಾ ನೈಟ್ರೋಜನ್ ಆಟಮ್ ಎರಡರಿಂದ ಬೇಕಾದ್ರೂ ಬಾಂಡ್ ಆಗುವಂತ ಚಾನ್ಸಸ್ ಇದೆ. ಅಂತ ಒಂದು ಲಿಗ್ಯಾಂಡ್ಸ್ ನ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ. ಸೊ ಇದು ಬೇಸಿಕ್ ಟರ್ಮ್ಸ್ ರಿಲೇಟೆಡ್ ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಅಂಡ್ ಇವತ್ತಿನ ಲಾಸ್ಟ್ ಟಾಪಿಕ್ ಬಂದು ಕೋಆರ್ಡಿನೇಷನ್ ನಂಬರ್. ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು? ಸೊ ಆಲ್ರೆಡಿ ನಿಮಗೆ ಗೊತ್ತು, ಎಷ್ಟು ಒಂದು ಮೆಟಲ್ ಅಯಾನ್ಗೆ ಎಷ್ಟು ಅಯಾನ್ಸ್ ಸರೌಂಡ್ ಆಗುತ್ತೆ ಅದನ್ನ ಅದರ ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಓಕೆನಾ. ಸೊ ಕೋಆರ್ಡಿನೇಷನ್ ನಂಬರ್ ಅಂತ ಹೇಳಿದಾಗ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ. ಆ ಒಂದು ಕಾಂಪ್ಲೆಕ್ಸ್ ನಿಕಲ್ ಸೆಂಟ್ರಲ್ ಮೆಟಲ್ ಆಟಮ್ ಆಗುತ್ತೆ ಇದರಲ್ಲಿ. ಸೊ 4 ಅಮೋನಿಯಂ ಅಯಾನ್ಸ್ ಬೌಂಡ್ ಆಗಿದೆ. ಓಕೆನಾ. ಆದ್ರಿಂದ ಈ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಸೊ ದ ಕೋಆರ್ಡಿನೇಷನ್ ನಂಬರ್ ಆಫ್ ನಿಕಲ್ ಅಯಾನ್ ಇಸ್ 4. ಅದೇ ರೀತಿ ಸೆಕೆಂಡ್ ಕಾಂಪ್ಲೆಕ್ಸ್ ಏನಿದೆ ಅನದರ್ ಎಕ್ಸಾಂಪಲ್ ಅಲ್ಲಿ, ಸೊ ಅಲ್ಲಿ ಮಾಲಿಬ್ಡಿನಮ್ ಬಂದು ಸೆಂಟ್ರಲ್ ಮೆಟಲ್ ಆಟಮ್ ಆಗುತ್ತೆ. ಸೊ ಅದಕ್ಕೆ 8 ಸೈನೈಟ್ ಅಯಾನ್ಸ್ ಬೌಂಡ್ ಆಗಿದೆ. ಆದ್ರಿಂದ ಕೋಆರ್ಡಿನೇಷನ್ ನಂಬರ್ ಆಫ್ ಸೈನೈಟ್ ಅಯಾನ್ಸ್ ಕೋಆರ್ಡಿನೇಷನ್ ನಂಬರ್ ಇಸ್ 8 ಆಫ್ ಮಾಲಿಬ್ಡಿನಮ್ಗೆ 8 ಕೋಆರ್ಡಿನೇಷನ್ ನಂಬರ್ ಬರುತ್ತೆ. ಅರ್ಥ ಆಯ್ತಲ್ವಾ. ಸೊ ಈ ಬೇಸಿಕ್ ಟರ್ಮ್ಸ್ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಲಿಗ್ಯಾಂಡ್ ಅಂದ್ರೆ ಏನು, ಕೋಆರ್ಡಿನೇಷನ್ ಸ್ಪಿಯರ್ ಅಂದ್ರೆ ಏನು, ಎಂಟಿಟಿ ಅಂದ್ರೆ ಏನು, ಆಕ್ಸಿಡೇಷನ್ ನಂಬರ್ ಹೇಗೆ ಫೈಂಡ್ ಔಟ್ ಮಾಡುವಂತದ್ದು, ನೇಮಿಂಗ್ ಯಾವ ರೀತಿ ಮಾಡಬೇಕು, ಮೊನೋಡೆಂಟೇಟ್, ಬೈಡೆಂಟೇಟ್, ಟ್ರೈಡೆಂಟೇಟ್ ಲಿಗ್ಯಾಂಡ್ಸ್ ಅಂದ್ರೆ ಏನು, ಇವೆಲ್ಲ ಚೆನ್ನಾಗಿ ಗೊತ್ತಿದ್ರೆ ಸೊ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಕಾಂಪ್ಲೆಕ್ಸಸ್. ಓಕೆನಾ. ಸೊ that's it for today. If you like this video, please like, share and subscribe to my channel. Thanks for watching. Next video ಅಲ್ಲಿ nomenclature ನ ನೋಡೋಣ.